ಎಸ್ ವೀಕ್ಷಕ ನಮಸ್ಕಾರ. ತಾವು ನೋಡ್ತಾ ಇರೋದು ಮಾದಾಪುರ ಗ್ರಾಮದ ಕಾಲುವೆ. ಇದು ಕಾಲುವೆ ಯಾವ ಮಟ್ಟಿಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವುದು? ಹಳೆ ನಾಲ. ಹಾ ಹಾ. ಯಾವ್ದು? ಶ್ರೀರಾಮದವ್ರ ನಾಲ. ಅದರಿಂದ ಇದಕ್ಕೆ ಬೇಳೆ ನೀರು ಬಂದು ಗಾಂಧಳಿ ಕಟ್ಟೆ ಇತ್ತು. ಅಲ್ಲಿಂದ ಶಿಥಿಲವಾದ್ಮೇಲೆ ಗಾಂಧಳಿ ಕಟ್ಟೆಯಿಂದ ಕವಲೆ ಎತ್ತಿದ್ದು ಪೂರ್ವಿಕ ಕಟ್ಟೆ ಶಿಥಿಲವಾಯಿತು. ಶಿಥಿಲವಾದ್ಮೇಲೆ ಹೇಮಾವತಿ ನೀರು ಬಂತು ನಮ್ಮ ಗೋರವರಿ ಇದ್ರದ್ದು. ಆ ಚಾನಲ್ನಿಂದ ಇದು ಉಪಯೋಗಕ್ಕೆ ಯಾವಾಗಲೂ ಬೀಳ್ ನೀರು ಮಾಡ್ಕೊಂಡು ಬಾರಿ ಅದ್ಭುತ ನಡೀತಿತ್ತು. ಇದಕ್ಕೆ ಕಾಮಗಾರಿ ಆಗಿ 25-30 ವರ್ಷದ ಕಾಲ ಆಯ್ತು. ಕಾಮಗಾರಿ ಆಗಿಲ್ಲ. ಕಾಮಗಾರಿನೇ ಆಗಿಲ್ಲ. ಕವಲೆ ಮುಚ್ಚಿ ಕವಲೆ ಇಲ್ಲದೇನು ಹುಡುಕ್ಬೇಕು. ಯಾರ ಗೊತ್ತಿಲ್ಲದೆ ಬಂದ್ರೆ ಪ್ರಾಣ ಕಳ್ಕೊಂತಾರೆ. ರೋಡು ಅದು ಕವಲೆ ಅಂತ ಏನೂ ಗೊತ್ತಾಗಲ್ಲ. ಅಷ್ಟು ನೆಲಸಮ ಆಗ್ಬಿಟ್ಟಿದೆ. ನೆಲಸಮ ಆಗಿದೆ. ಕೆಟ್ಟು ಕಿಲುಬಾಗಿದೆ. ಅಧಿಕಾರಿಗಳು ದೂರ ಹೇಳಿ 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 ನಮ್ಗೆ ಸುಸ್ತಾಗಿದ್ರಿ. ಇಂಜಿನಿಯರ್ ಜೊತೆ MLA ರಾಜಕಾರಣಿಗಳ ಜೊತೆ ಎಲ್ಲಾರ ಜೊತೆ 25 ವರ್ಷ ಕಾಲದ ಮಾಡಿದೀವಿ. ಒಂದು ಎರಡು ದಿನ ಕತೆ ಎಲ್ಲ ಇದು. ಅಷ್ಟೆಲ್ಲ ಮಾಡಿದ್ರು ನಮ್ಗೆ ಸಹಕಾರ ಸಿಕ್ತಿಲ್ಲ. ಬರೀ ಸತ್ಯ ಬರ್ತಾರೆ JCB ನೀರು ತುಂಬ್ಕೊಂಡಾಗ ಒಂದ್ ಚೂರು ಮೇಲೆ ಎಲ್ಲೆಲ್ಲೋ ನೀರು ಹಂಗೆ ಬುಗಡ ಮಾಡ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿ ಸತ್ಯಗಳು ತೆಗ್ದಲ್ಲ ತೆಗಿತೀನಿ ಅಂತ ಅಲ್ಲಿ ತೆಗೆದಾಕಿರೋ ಒಂದು ಬಾಂಡ್ಲಿ ನೋಡಿ. ಅಲ್ಲಿ ಒಂದ್ ಸೈಡ್ ಅಲ್ಲಿ ಎಲ್ಲೋ ಕಿತ್ತಾಕಿರೋ ಮಾತ್ರ ಅಷ್ಟೇ. ಮಧ್ಯ ಒಂದ್ ಒಳಗಡೆ ಸೈಡ್ ಇಲ್ಲಕ್ಕೆ ಇಲ್ಲ. ಹೊಸ ಸೈಡ್ ಅಲ್ಲಿ ಮಾತ್ರ. ಆ ಕಡೆ ಈ ಕಡೆ ಅಂಚಲ್ ಮಾಡ್ತಾರೆ. ಅಂಚಲು ಇಲ್ಲ, ಒಂದೇ ಸೈಡು. ಒಂದ್ ಸೈಡ್ ಮಾತ್ರ. ಹೊರೇರಿ ಸೈಡು. ಒಳೇರಿ ಸೈಡ್ ಮಾಡಲ್ಲ. ಯಾಕೆಂದ್ರೆ ಗಾಡಿ ಹೋಗಿ ಗಿಡ ಪಡ ಹಾಕೊಂಡು. ಯಾವ ನೀರು ಬರುತ್ತೆ ಇಲ್ಲಿಗೆ? ಗೊರೂರು ಹೇಮಾವತಿ ನೀರು. ಗೊರೂರು ಯಾವಾಗ ಬಿಡ್ತಾರೆ, ಯಾವಾಗ ನಿಲ್ಲಿಸ್ತಾರೆ, ಯಾವಾಗ ಏನ್ ಬೆಳಿಬೇಕು ಅನುಕೂಲ ಆಗುತ್ತೆ? ಜೂನ್ ನಲ್ಲಿ ಬಿಡ್ತಾ ನೀರು. ಈಗ ಜೂನ್ ನಲ್ಲಿ ಬರ್ತಾ ಇಲ್ಲ. ಜುಲೈ ಆಗಸ್ಟ್ ಬರ್ತದೆ. ಮಳೆ ಆದ್ರೆ ನೀರ್ ಬರ್ತದೆ. ಇಲ್ಲ ನೀರ್ ಬರಲ್ಲ ನಮ್ಗೆ. ಬಿಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅವತ್ತು ಒಂದಿವ್ಸ ನೀರ್ ಬಿಟ್ಕೊಂಡು ಬಂದು ಕಾಮಗಾರಿ ಮಾಡ್ತೀನಿ ಹಿಂಗ್ ಮಾಡ್ತಾರೆ. ಬಿಲ್ ತಗೊಂಡು ಮನೆಗೆ ಹೋಗ್ತಾರೆ. ಎಷ್ಟು ಕಿಲೋಮೀಟರ್ ಇದೆ ಇದು? ಇದು ನಾಲೆ ಒಂದು 15 ಕಿಲೋಮೀಟರ್ ಇದೆ. ಇದು 15-20 ಕಿಲೋಮೀಟರ್ ಇದೆ. ಇದೇ ಕತೆನಾ? ಇದೇ ಕತೆ ಇದೆ. ಇದೇ ಕತೆ ಎಲ್ಲ 15 ಕಿಲೋಮೀಟರ್ ಪರವಾಗಿಲ್ಲ. ಇನ್ನೂ ಕೆಟ್ಟೋಗದೆ. ಎಲ್ಲೂ ಹೋಗಕ್ಕಾಗಲ್ಲ. ಬಿದ್ಬಿಡದೆ ಜನ. ನಾವೇ ತಡ್ಸ್ಕೊಂಡ್ ಬೀಳ್ತೀವಿ ಹೋದ್ರೆ. ಅನುಭವ ಇರೋರೇ ಇಲ್ಲಿ. ಅಷ್ಟೊಂಥರ ಕೆಟ್ಟ ಕಿಲುವಾಗಿದೆ ಸಮಾಜ. ನಾವ್ ಯಾವ ಅಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಹೇಳಿದ್ರು ಇದಕ್ಕೆ ಗಮನಕ್ಕೆ ಬರ್ತಿಲ್ಲ. ಮಾಡ್ತೀವಿ ಅಂತ ಹೇಳೈತಾರೆ ಅಷ್ಟೇ. ಅವರ ಬದುಕು ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಈ ಕಾಲುವೆಗೆ ಏನಂತ ಕರೀತಾರ? ಶ್ರೀರಾಮದೇವರ ನಾಲ. ಹಳೆ ನಾಲ ಅಂತ ಕರೀತಾರೆ. ಶ್ರೀರಾಮದೇವರ ನಾಲೆ. ಇಟ್ಕೊಂಡಿದ್ರೆ ಈ ನಾಲೆಗೆ ಶ್ರೀರಾಮದೇವರ ನಾಲೆ ಅಂತ. ಹೌದೌದು. ಆಯ್ತಾ? ಮಾಡಿರೋದೆಲ್ಲ ರಾವಣನ ಕೆಲಸನೇ, ರಾಕ್ಷಸರ ಕೆಲಸನೇ ಅಧಿಕಾರಿಗಳು ಮಾಡಿರೋದು. ತಾವ್ ನೋಡ್ತಾ ಇದೀರಾ. ನಿಮ್ಗೆ ಇನ್ನೂ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ. ಏನಂತ ಯಾವ ತರ ಸತ್ಯ ಬೆಳ್ಕೊಂಡಿದೆ. ಇವತ್ತು ಇಲ್ಲೇ ಚಾಪೆ ಎಣಿಬೋದು. ಆ ತರ ಇರುವಂತ ಸತ್ಯಗಳಿದೆ ಇಲ್ಲಿ. ಎಷ್ಟು ವರ್ಷದಿಂದ ಮಾಡಿಲ್ಲ ಇದನ್ನ. ಆಮೇಲೆ ನೋಡಿ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕಾಲುವೆಗಳು ಜಾಸ್ತಿ ಇದೆ. ಜೊತೆಗೆ ಕಾಲುವೆಗಳ ಅಪಘಾತಗಳು ಜಾಸ್ತಿ ಆಗಿದೆ. ಆಗದಿರೋ ಜಾಗದಲ್ಲಿ ಕವಲೆ ನೀರು ಎಲ್ಲಿ ಬರೋದಿಲ್ಲ ಅಲ್ಲಿ ಹೋಗಿ ಮಾಡಕ್ ಹೋಗಿರ್ತಾರೆ. ಬಿಲ್ ತಗೊಳ್ತಾರೆ ಅಷ್ಟೇ. ಈ ಕವಲೆಗೆ ಅನುದಾನ ಹಾಕಕ್ ಆಗೇ ಇಲ್ಲ. ಮಾಡ್ತೀವಿ. ಕೃಷ್ಣ ಫೀಲ್ಡ್ ಅಲ್ಲಿ ಒಂದ್ಸರಿ ಭಾರಿ ಪ್ರಯತ್ನ ಪಟ್ರು. ಸರ್ಕಾರ ಬಿದ್ದೋಯ್ತು. ಇನ್ನು ಅದು ಇನ್ಕೆ ಹೋಯ್ತು ಹೊತ್ತು ಮುಂದಕ್ಕೆ ಬರ್ಲಿಲ್ಲ. ಒಂದು ತಡೆಗೋಡೆ ಇಲ್ಲ. ಕಬ್ಬಣದ ತಡೆಗೋಡೆ ಬರ್ಬೇಕಿಲ್ಲಿ ಎಲ್ಲ ಕಾಲುವೆಗಳಿಗೆ. ಏನ್ ಟೆಕ್ನಿಕಲ್ ಇಂಜಿನಿಯರ್ ಕರ್ಕೊಂಡ್ರು. ಮೊದ್ಲು ಇಂಜಿನಿಯರ್ ಆಗಲ್ಲ, ಗೋಡೆ ನಿಲ್ಲಲ್ಲ ಅಂತ CM ಕೃಷ್ಣ ಅವರು ಸ್ಪೀಕರ್ ಆದಾಗ ಹೌದು ಮಾಡಿದ್ರು. ಸ್ಪೀಕರ್ ಆದಾಗ ಮಾಡಿದ್ದು ಅವ್ರು ಆಗೋದಿಲ್ಲ ಅಂತ ತಿರ್ಗಾ ರಿಪೋರ್ಟ್ ಕೊಡ್ತು. ತಿರ್ಗಾ ಮೇಲಿಂದ ಇಂಜಿನಿಯರ್ ಕರ್ಸಿ ಮೇಲ್ಪಟ್ಟವ್ರನ್ನ ಅವ್ರು ಮಾಡಿದ್ಮೇಲೆ ಈ ತರ ಮಾಡಿದ್ರೆ ಕಟ್ಟೆ ನಿಲ್ತದೆ, ಇದರಿಂದ ಅಭಿವೃದ್ಧಿ ಮಾಡಬಹುದು, ಇದು ಮುಂದಕ್ಕೆ ಇನ್ನು ಸಾಗುವಳಿ ಮಾಡಬಹುದು. ಇದಲ್ಲ ಪಕ್ಕದವರು ಮಾನಕನಹಳ್ಳಿ, ಗುಂಜೋವು ಆ ಕಡೆ ಆ ಸೈಡು ಬಲ್ ಸೈಡ್ ಎಡ್ ಸೈಡ್ ಎರಡೂ. ನಮ್ದು ಎಡದ ಸೈಡು, ಅವ್ರು ಬಲ್ ಸೈಡು. ಎರಡೂ ನಾಲೆ ಇತ್ತು. ಅದೆಲ್ಲ ಮುಚ್ಚೋಗಿದೆ. ಮುಚ್ಚೋಗ್ಬಿಟ್ಟಿದೆ. ಎಲ್ಲ ಮುಚ್ಚೋಗಿದೆ. ಏನೂ ಇಲ್ಲ. ಎರಡು ಸೈಡು ಮುಚ್ಚೋಗಿದೆ. ನೋಡ್ರಿ, ನಮ್ದೇ ಒಂದ್ ಸ್ವಲ್ಪ ಸುಮಾರು. ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾದಾಪುರ ಗ್ರಾಮದ ಶ್ರೀರಾಮ ದೇವರ ನಾಲೆ. ದಯವಿಟ್ಟು ಯಾರು RTI ಕಾರ್ಯಕರ್ತರಿದ್ದೀರಾ, ಜಿಲ್ಲಾ RTI ಕಾರ್ಯಕರ್ತರು, ತಾಲೂಕು RTI ಕಾರ್ಯಕರ್ತರು ಯೋಗ್ಯತೆಗಳನ್ನ ಬಹಿರಂಗಪಡಿಸ್ರಪ್ಪ. ಸಂಬಂಧಪಟ್ಟಂತ ಯಾರನ್ನ ಮಾಧ್ಯಮದವ್ರು ಇದ್ರೆ ಎದುರ್ಕೊಳ್ಳೋದನ್ನ ಸುದ್ದಿ ಮಾಡುವಂತವ್ರು ನೋಡಿ, ಇದ್ರ ಬಗ್ಗೆ RTI ಹಾಕಿ ಒಂದು ಸುದ್ದಿ ಮಾಡ್ರಪ್ಪ. ಇದು ಶ್ರೀರಾಮ ದೇವರ ನಾಲೆ ಎಷ್ಟು ಹಳ್ಳಿಗೆ ಒಳಗೋಗುತ್ತೆ. 15 ಕಿಲೋಮೀಟರ್ ಅಂತ ನಾಲೆ ಇವತ್ತು ಯಾವ ದುಸ್ಥಿತಿಗೆ ಬಂದಿದೆ ಅಂತಂದ್ರೆ ನೆಲಮಟ್ಟ ಆಗ್ಬಿಟ್ಟಿದೆ. ನಿಮ್ಗೆ ತೋರಿಸಿ ನೋಡಿ. ಈಗ ನೋಡಿ ಇಲ್ಲಿ ಏನ್ರ ರೈತರು ಬೆಳೆ ತಿಂತಾರೆ ನೋಡ್ರಿ. ಇಲ್ಲಿ ನೆಲಮಟ್ಟ ಆಗಿರೋದು. ಇದು ಕಾಲುವೆ ಪಕ್ಕದಲ್ಲಿರುವಂಥದ್ದು ನೋಡಿ. ಇಲ್ಲಿ ಹುಲ್ ಬೆಳ್ಕೊಂಡಿರೋದು ಇದು ಕಾಲುವೆ ಅಂತ. ಇದು ಶ್ರೀರಾಮ ದೇವರ ಕಾಲುವೆ 15 ಕಿಲೋಮೀಟರ್ ಇರುವಂತದ್ದು. ಗಾಂಧಳ್ಳಿಯಿಂದ ಕಟ್ಟೆಯಿಂದ ಅಲ್ಲಿಂದ ಇದು ಬಿದ್ರಳ್ಳಿ ದಾಂಡನಹಳ್ಳಿ ಗಂಟೆ ಹೋಗ್ತದೆ.
ಇದೊಂದು 25 ಕಿಲೋಮೀಟರ್ ಅದು ಪೂರ್ಣ ಅಲ್ಲಿಂದ ಇಲ್ಲಿ ಕೊನೆ ತನಕ ಆಯ್ತು. ಇದು ಹೌದು 25 ಕಿಲೋಮೀಟರ್ ಇದೇ ಕತೆ. ಇದೇ ಕತೆ. ಉಳಿಸಿಲ್ಲ, ಕಾಲುವೆ ಅಚ್ಚುಕಟ್ಟಿಲ್ಲ, ಕೇಳಂಗಿಲ್ಲ. ಯಾವುದೇ ತಡೆಗೋಡೆ ಇಲ್ಲ. ಇಲ್ಲ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಲುವೆ ಅಪಘಾತಗಳಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದು ಕಟ್ಟೆ ಕಡೆ ಭಾಗ. ಇದು ಕೇರ್ಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಈ ಕಡೆ ಹೊಳೆನರಸೀಪುರ ಬರುತ್ತೆ. ಆಯ್ತು 15 ಕಿಲೋಮೀಟರ್. ಇದು ನಡು ಮಧ್ಯ ಇರುವಂತ ಒಂದು ಗ್ರಾಮ ನೋಡಿ ಇಲ್ಲಿ ಹೆಂಗಿದೆ. ಹಾಸನ ಜಿಲ್ಲೆ ಗಡಿ ಭಾಗ, ಮಂಡ್ಯ ಜಿಲ್ಲೆ ಗಡಿ ಭಾಗ. ಮಂಡ್ಯ ಕೂಡ ನೋಡ್ರಿ ಯಾವನ್ರಿ ಅವನು ಇಂಜಿನಿಯರ್ ಅವನು. RTI ಕಾರ್ಯಕರ್ತರು ಹಾಕ್ರಪ್ಪ, ಇದು ಕಳಿಸ್ಕೊಡ್ತೀನಿ ನಿಮಗೆ, ನೀವೇ ಸರಿ ಅವ್ರಿಗೆ. RTI ಕಾರ್ಯಕರ್ತರು ಹಾಕಿ ಯಾರೆಲ್ಲ ಸಂಘಟನೆಗಳು ಇದ್ದಾರ ನೋಡಿ. ಇದು ಮಾದಾಪುರ ಗ್ರಾಮದ ಕಾಲುವೆ. ಇದು ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಶ್ರೀರಾಮ ದೇವರ ಕಾಲುವೆ. ರಾವಣ ರಾಜ್ಯದಲ್ಲಿ ಶ್ರೀರಾಮ ದೇವರ ಕಾಲುವೆ ಯಾವ ಮಟ್ಟಿಗಿದೆ ಇದು. ಅಧಿಕಾರಿಗಳ, ರಾವಣ ರಾಜ್ಯದ ಅಧಿಕಾರಿಗಳು ಏನಿದ್ದಾರೆ, ಭ್ರಷ್ಟ ಅಧಿಕಾರಿಗಳು, ತಾವು ನೋಡ್ತಾ ಇದ್ದೀರಾ. ನೋಡ್ರಿ ಇಲ್ಲಿ ಆರಾಮಾಗಿ ಚಾಪೆ ಸುತ್ತಬಿಟ್ಟು ಕಳಿಸ್ಬೋದು ಅವ್ರನ್ನ, ಅವ್ರು ಸತ್ರೆ. ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಚಾಪೆ ಕಡ್ಡಿಗಳು. ಹೆಂಗ್ರಿ ರೈತರು ಜೀವನ ಮಾಡ್ತಾರೆ ನೋಡ್ರಿ. ರೋಡ್ ಇದೆ ನೋಡ್ರಿ, ಇಲ್ಲಿ ರೋಡ್ ನೋಡ್ರಿ ಹೆಂಗಿದೆ ಇಲ್ಲಿ. ಒಂದು ತಡೆಗೋಡೆ ಇಲ್ಲ, ಏನಿಲ್ಲ. ಅದೇ ಒಬ್ಬ ರೈತ ಪಾಪ ಅವನೇನ ಒಂದು ಪೈಪ್ ಹಾಕೊಂಡ್ಬಿಟ್ರೆ ಮಧ್ಯ ಅವ್ರದ್ದು ಜಮೀನಿಗೆ, ಯಾರು ಕೇಳಿ ಹಾಕೊಂಡಿದ್ಯಾ, ಯಾರು ಕೇಳಬೇಕು. ಇದು ಕತೆ ನೋಡಿದ್ರ ಹೆಂಗಿದೆ ಅಂತ ಕಾಲುವೆ. ಇಡೀ 25 ಕಿಲೋಮೀಟರ್ ಹಿಂಗೆ ಇರೋದಂತೆ ಕಾಲುವೆ. ಶ್ರೀರಾಮ ದೇವರ ಕಾಲುವೆ ಇರೋವಂಥದ್ದು. ರೈತ ಏನು ಬೆಳಿತಾನೆ, ಏನು ನೀರು ಹೋಗುತ್ತೆ, ಎಲ್ಲಿ ನೀರು ಹೋಗುತ್ತೆ. ತಡೆಗೋಡೆ ಇದೆಯೇನ್ರಿ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ? ಇಡೀ ರಾಜ್ಯದಲ್ಲಿ ತಡೆಗೋಡೆ ಹಾಕಬೇಕು, ಕಬ್ಬಿಣದ ತಡೆಗೋಡೆ ಹಾಕಬೇಕು ಅಂತ ನಿಮಗೆ ಕೇಂದ್ರ ಸರ್ಕಾರದ ನಿದರ್ಶನ ಇದೆ. ಅನುಮತಿಗಳಿದೆ ನಿಮಗೆ. ನೋಡಿ ಒಂದು ಪೈಪ್ ಹಾಕೊಂಡ್ಬಿಟ್ರೆ ರೈತರ ಯಾಕೆ ಪೈಪ್ ಹಾಕಿದ್ರೆ ತೆಗೀರಿ ಅಂತೀರಿ. ದಯವಿಟ್ಟು RTI ಕಾರ್ಯಕರ್ತರು ಯಾರಿದ್ರ, ಇಂಜಿನಿಯರ್ ನಿಮ್ಗೆ ಕಳಿಸ್ಕೊಡ್ತೀನಿ ರೀ ನಿಮ್ಮ ವೆಬ್ಸೈಟ್ಗೆ. ಇರಿಗೇಷನ್ ಡಿಪಾರ್ಟ್ಮೆಂಟು ಕಳಿಸ್ಕೊಡ್ತೀನಿ ನಿಮ್ಗೆ. ಇದನ್ನು ನಿಮ್ಮ ವೆಬ್ಸೈಟ್ಗೆ ನಿಮ್ಗೆ ಬರೋಂಥ ಅನುದಾನದ ವೆಬ್ಸೈಟ್ ಕೂಡ ಕಳಿಸ್ತೀನಿ, ನಿಮ್ಮ ಮೇಲ್ ID ಕಳಿಸ್ತೀನಿ. ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗಲಿ ಜನಕ್ಕೆ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಕಾಲುವೆ. ರೋಡು ನಡ್ಕೊಂಬಂದ್ರೆ ರೋಡೇ ಇದು. ಕಾಮಗಾರಿ ಮಾಡ್ತೀವಿ ಅಂತ ಸತ್ತ ಕೇಳ್ತೀವಿ ಅಂತ. ಎಷ್ಟು ಬಿಲ್ಲು? ಒಂದ್ 30 ಲಕ್ಷ ಆಗಿರ್ಬೇಕು ಈ ಕಾಮಗಾರಿ ಮಾಡ್ತೀವಿ ಅಂತ. ಬರೀ ಸತ್ತ ಕೇಳಕ್ಕೆ ಇವ್ರೇನ್ ಕಿತ್ತಾಕೋರೆ ಅಂತ 30 ಲಕ್ಷ ಕೊಡ್ತಾವ್ರೆ. ಅದು ಅವ್ರಿಗೆ ಬಿಟ್ರೆ ವಿಚಾರ. ಅದೆಲ್ಲ ಬಿಟ್ಟು ಕಳ್ಳರ ಸಂತೆ ಅಂತ ಹೇಳಿದ್ವಲ್ಲ. ಅಲ್ಲ, ಕಳ್ಳರ ಸಂತೆಗೆ ನಾವ್ ಯಾರು ಕಳಿಸ್ತೀವಿ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕಳಿಸ್ತೀನಿ ಇದೇ ವಿಡಿಯೋನ. ಕಳ್ಳರ ಸಂತೆ ಬರೀ ಯಜಮಾನ್ರೆ ನಾವು ಸಂತೆ ಅಲ್ಲ, ಬರೀ ವಿಡಿಯೋ ಮಾಡಿ ಬಿಡಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಆಯ್ತಾ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀನಿ. ಇವ್ರ ಯೋಗ್ಯತೆಗಳು ಯಾವ ಇಂಜಿನಿಯರ್ ಏನು ಅಂತೆಲ್ಲ ತಗೊಂಡು ಆನ್ಲೈನಲ್ಲಿ. ಶ್ರೀರಾಮ ದೇವರ ಕಾಲುವೆ ಹೆಸರು. ಇವತ್ತು ರೈತರು ಏನು ಕೇಳಲ್ಲ ಅಂತ ಇವತ್ತು ನಿಮ್ ದಬ್ಬಾಳಿಕೆಗಳು ಮಾಡ್ಕೊಂಡು ಅಧಿಕಾರಿಗಳ ಬಿಲ್ಗಳು ಮಾಡ್ಕೊಂಡು ಬರೀ ಸತ್ಯ ಕೇಳಕ್ಕೆ. ಏನು ಸತ್ಯ ಕಿತ್ತಾಕಿದ್ದೀರಪ್ಪ ನೀವು? ಏನು ಸತ್ಯ ಕಿತ್ತಾಕಿದ್ದೀರಾ? ಹುಲ್ ಬೆಳ್ಕೊಂಡೈತಲ್ರಿ ನಿಮ್ಮ ಕಾಲುವೆಲಿ. ರೈತರದು ಜಾನುವಾರು ಹುಲ್ ಬೆಳ್ಕೊಂಡೈತೆ ನೋಡಿ. ತಡೆಗೋಡೆ ಇದೆಯನ್ರಿ? ಯಾರನ್ನ ಗೊತ್ತಿಲ್ಲ ನಮ್ಮಂತವ್ರು ಹೊಸಬ್ರೇನ ಬಂದ್ರೆ ಸೀದಾ ಕಾಲುವೆಗೆ ಏನೋ ಈ ಕಡೆಯಿಂದ ಆ ಕಡೆ ಹತ್ಬೋದು ಅಂತ ಆರಾಮಾಗಿ ಗಾಡಿ ಹತ್ಸ್ಕೊಂಡ್ಬಂದ್ಬಿಡ್ತಾರೆ. ಇದು ಕತೆ. 25 ಕಿಲೋಮೀಟರ್ ಕಾಲುವೆ, ಶ್ರೀರಾಮ ದೇವರ ಹೆಸರಲ್ಲಿರುವಂಥ ಒಂದು ಕಾಲುವೆ ಇದು. ಏನ್ರಿ ಮಾಡ್ತೀರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ನೀವು? ನಾಲಾ ಅಚ್ಚುಕಟ್ಟು ವಿಭಾಗ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡು ಕೂತಿರ್ತಿರಲ್ಲ ನೀವು. ಹಾಕ್ರಪ್ಪ RTI ಕಾರ್ಯಕರ್ತರ, ಇದೆಲ್ಲ ಸಂಬಂಧಪಟ್ಟಂಗೆ ಏನು ವಿಡಿಯೋ ನೋಡ್ಕೊಂಡು ಕಳಿಸ್ತೀನಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಕಿ. ರಾಜಕಾರಣಿಗಳು ಕೈ ಸ್ವಚ್ಛತೆ ಇದೆ, ಅಧಿಕಾರಿಗಳು ಹೇಳ್ತಾರೆ ರಾಜಕಾರಣ ಭ್ರಷ್ಟರು. ರಾಜಕಾರಣನೇ ನಮ್ ದೇಶ ಹಾಳಾಯ್ತು. ಅವ್ರಿಗೆ ಓಟ್ ಗೆಲ್ಲಿಸ್ತೀವಲ್ಲ ನೀವು? ಆ ಪಾಪಿಗಳಿಗೆ ಓಟ್ ಹಾಕ್ತಿವಿ. ಈ ಬರೀ ಪರ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ನೋಟ ಹಾಕಿ. ಓಟ್ ಹಾಕ್ಬಿಡಿ ನೀವು. ನೋಟ ಹಾಕಿ. ಯಾಕೆ ಓಟ್ ಹಾಕ್ತೀರಾ? ನೋಟ ಇದು 100 ಜನಕ್ಕೆ ಒಂದು 10 ಜನ ಇರ್ಬೋದು ಪ್ರಾಮಾಣಿಕರು. ಇನ್ನೆಲ್ಲ 90 ಜನ ಅವರೇ ಕಳ್ಸಂತಾರೆ. ಅವರು ಯಾವ ಮಿನಿಸ್ಟ್ರಿ ಕೇಳಿ, ರಾಜಕಾರಣಿಗಳು ಯಾವ ಪಕ್ಷ ಬಂದ್ರು ರಾಜಕಾರಣಿಗಳು ಸರಿ ಆದ್ರೆ ಅಧಿಕಾರಿಗಳು ಆಟೋಮೆಟಿಕ್ ಸರಿ ಹೋಗ್ತಾರೆ. ರೈತನು ಸರಿ ಹೋಗ್ತಾನೆ. ರೈತರು ಕೆಲವೇ ತಪ್ಪುಗಳು ಮಾಡ್ತಾರೆ. ಒತ್ತುವರಿ ಮಾಡೋದು ಬಿಡಿ, ಒತ್ತುವರಿ ಮಾಡೋದು ತಪ್ಪೇನಿಲ್ಲ. ಇವತ್ತು ಬೆಸ್ಟು ಎಷ್ಟೋ ಎಕರೆ ಇವತ್ತು ಲಕ್ಷಾಂತರ ಒತ್ತುವರಿ ಮಾಡ್ಕೊಂಡವ್ರೆ ನಮ್ಮ ರೈತರು. ಪಾಪ ಏನೋ ಒಂದು 2 ಗುಂಟೆ ಅಷ್ಟೇ ಇವು. ಅವರು ಎಕರೆ ಗಟ್ಲೆ 10 ಎಕರೆ 2 ಹೆಕ್ಟೇರ್ ಹೊಡಿತಾರೆ. ಸಿಟಿ ಭೂಮಿನೇ ಬಿಡಲ್ಲ, ಇನ್ನು ಹಳ್ಳಿ ಖರಾಬ್ ಭೂಮಿ ಬಿಡ್ತಾರ. ಇದು ಹಣೆ ಬರ ಶ್ರೀರಾಮ ದೇವರ ನಾಲೆ, ಕಿಕ್ಕೇರಿ ಮಾದಾಪುರ ಗ್ರಾಮದಲ್ಲಿರುವಂಥದ್ದು. ನಿಮ್ಗೆ ಕಳಿಸ್ತೀನಿ ರೀ ಇದನ್ನ. ನಿಮ್ಮ ಕೇಂದ್ರ ಸರ್ಕಾರದ ಅನುದಾನಗಳು ಬರ್ತಾವಲ್ಲ ನಿಮ್ಗೆ, ಅಲ್ಲಿಗೆ ಕಳಿಸ್ತೀನಿ ಇದನ್ನ.